ಓಕೆ, ಈಗ ಕನ್ನಡದಲ್ಲಿ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡೋಂಥದ್ದಿದೆ. ಈಗ ಎಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದಾ ಹೆಂಗೆ ಅಂತ? ಆ್ಯಕ್ಚುಲಿ ಅದೇ ಇವಾಗ ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ಇದೊಂದು ಸಿನಿಮಾ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಇದರಲ್ಲಿ ತುಂಬ ತಪ್ಪುಗಳಿರುತ್ತೆ, ಇದರಲ್ಲಿ ತುಂಬ ತಪ್ಪಿರುತ್ತೆ. ಇದನ್ನ ನೋಡಿ ಎಂಜಾಯ್ ಮಾಡಿ ಅಷ್ಟೇ, ಆಯಿತಾ. ಬಟ್ ನೆಕ್ಸ್ಟ್ ಮೂವಿ ನಾನು ಕೆಂಪೇಗೌಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದೊಂದು ಅಥವಾ ಇಮ್ಮಡಿ ಪುಲಿಕೇಶಿ. ಯಾಕಂದ್ರೆ ನಾನು ಅಷ್ಟು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ತೋರಿಸ್ಬೇಕು. ಏನಕ್ಕೆ ಅಂದರೆ ನೋಡಿ, ಮಹಾರಾಷ್ಟ್ರದಲ್ಲಿ ನಿಮಗೆ ಒಂದು ವರ್ಷಕ್ಕೊಂದು 200-300 ಸಿನಿಮಾ ರಿಲೀಸ್ ಆಯಿತು ಅಂದರೆ ಒಂದು 50-60 ಸಿನಿಮಾ ಬರೀ ಶಿವಾಜಿ ಬಗ್ಗೆ ಇರುತ್ತೆ. ನಮ್ಮ ರಾಜ್ಯದ ಏನು ಮಾಡಿದ್ರು, ನಮ್ಮ ಕನ್ನಡದ ರಾಜರಾಗಲಿ ಆರ್ಟಿಸ್ಟ್ಗಳಾಗಲಿ ಇವರೆಲ್ಲ ಏನು ಮಾಡಿದರು, ಇವ್ರ ಬಗ್ಗೆ ಸಿನಿಮಾಗಳು ತೆಗಿಬೇಕು. ನನ್ನ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ. ಅಂದರೆ ಅಷ್ಟು ಕೋಟಿಗಳೆಲ್ಲ ದುಡ್ಡು ಹಾಕಿ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಬಂದು ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ನನ್ನ ಕೈಲಿ ಆಗೋಲ್ಲ. ಸೊ ನನಗೆ ಈ ಅನ್ನೋದು ಒಂಥರ ಗಿಫ್ಟ್ ಇದ್ದಂಥದ್ದು. ಇದನ್ನ ಯುಟಿಲೈಸ್ ಮಾಡ್ಕೊಂಡು ಅಷ್ಟು ದೊಡ್ಡ ಸ್ಕೇಲ್ ನಾನು ನನ್ನ ಕನ್ನಡದ ರಾಜ್ಯದ ನಾನು ತೋರಿಸ್ತೀನಿ. ಓಕೆ, ಫೈನಲಿ ಎಲ್ಲಿ ಒಂದು ಸಿನಿಮಾ ಬಂದಿದೆ. ಸೊ ಈಗ ಜನರ ಮುಂದೆ ಕೂಡ ಬರ್ತಾ ಇದೆ. ಯಾವಾಗ ಜನರ ಮುಂದೆ ತೆರೆಗೆ ತರುವಂಥ ಪ್ಲ್ಯಾನು? ಸೊ ಈಗ ಎಷ್ಟು ಬಜೆಟ್ ಆಯ್ತು ಇದಕ್ಕೆ ಇಡೀ ಜರ್ನಿಗೆ ಅಂತ? ಆ್ಯಕ್ಚುಲಿ ಎಲ್ಲಿ ಇಡೀ ವರ್ಲ್ಡಲ್ಲೇ ಫಸ್ಟ್ ಟೈಮ್ ನಾವೇ ಮಾಡಿರೋದು. ಅದು ಹೇಳ್ತೀನಿ ಹೆಂಗೆ ಅಂತ. ವರ್ಲ್ಡಲ್ಲಿ ಒಂದು ಜಪಾನ್ ಒಂದು ಸಿನಿಮಾ ಮತ್ತು US ಅಲ್ಲಿ ಒಂದು ಸಿನಿಮಾ, 2 ಸಿನಿಮಾ ಆಗಿದೆ ಎಲ್ಲಿ. ಬಟ್ ಕಂಪ್ಲೀಟಾಗಿ ಏನ ಅವ್ರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಮತ್ತು ಅಲ್ಲಿ ಒಂದೊಂದು ಕಡೆ ಲಿಪ್ಸಿಂಕ್ ಇರಲ್ಲ, ಲಿಪ್ಸಿಂಕ್ ಇಲ್ಲದೆ ಅದು ಮಾಡಿರ್ತದೆ. ಸೊ ಆಮೇಲೆ ಇಂಡಿಯಾದಲ್ಲಂತೂ ಇದೇ ಫಸ್ಟು, ಆಯಿತಾ. ಇಂಡಿಯಾದಲ್ಲಂತೂ ಇದೇ ಫಸ್ಟ್ ಟೈಮ್ ಮಾಡಿ ಫಸ್ಟ್ ಟೈಮ್ ಸೆನ್ಸಾರ್ ಆಗೋವಂಥ ಸಿನಿಮಾ ಇಂಡಿಯಾದಲ್ಲಿದೆ. ಇದನ್ನ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಬಟ್ ನಮ್ಮ ಪ್ಲ್ಯಾನ್ ಯಾವುದು ಒಂದೇ, ಯಾವ ಡಿಸ್ಟ್ರಿಬ್ಯೂಟ್ರು ಎಲ್ಲ ಅಂದರೆ ಇವಾಗ ಡಿಸ್ಟ್ರಿಬ್ಯೂಟರ್ ಹೋಗ್ತೀವಿ ನಾವು, ಅವ್ರಿಗೂ ಪಾಪ ಏನು ಗೊತ್ತಿರಲ್ಲ ಏನಂದರೆ ಮುಂದೆ ಹೆಂಗೆ ಹೋಗುತ್ತೆ ಇದೊಂದು ಗೊತ್ತಿಲ್ಲ. ಅದಕ್ಕೆ ನಾವೇ ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂತ ಒಂದು ಥಿಯೇಟ್ರ್ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಮತ್ತು ಬಡ್ಜೆಟ್ಟು ನಮಗೆ ಬರೀ ಲೈಸೆನ್ಸಿಂಗ್ ಅಷ್ಟೇ. ನಮಗೆ ಲೈಸೆನ್ಸಿಂಗೇ ಒಂದು 10 ಲಕ್ಷ ಖರ್ಚಾಗಿದೆ. ಅದು ಬಿಟ್ಟು ಇನ್ನು ನಮ್ಮ ಖರ್ಚುಗಳು, ಪ್ರೊಡಕ್ಷನ್ ಖರ್ಚುಗಳು ಅದೆಲ್ಲ ನಾವೇನು ಲೆಕ್ಕ ಹಾಕ್ಕೊಂಡಿಲ್ಲ. ಸ್ಟುಡಿಯೋ ಸೆಟಪ್ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಏನೋ ಮಾಡ್ಕೊಂಡಿದ್ದು ಅಂತ ಇಲ್ಲ. ಎಲ್ಲ ಏನೂ ಇಲ್ಲ. ನಿಮ್ಗೆ ಒಂದು ಲ್ಯಾಪ್ಟಾಪ್ ಒಂದು ಸಿಸ್ಟಮ್ ಇರುತ್ತೆ, ನೀವೆಲ್ಲ ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅನಿಮೇಷನ್ನು ಮತ್ತು 3D ಇದೆಲ್ಲ ಇಷ್ಟು ದಿನ ಇತ್ತು. ಬಟ್ ಇನ್ನು ಮುಂದೆ ಅದು ಇರೋದಿಲ್ಲ. ಏನಕ್ಕೆ ಅಂದರೆ ಅದನ್ನ ಇವಾಗ ನಾವು ಅನಿಮೇಷನ್ನು ಮತ್ತು 3D ಮಾಡಬೇಕು ಅಂದರೆ ಒಂದು ಟೈಮು ತುಂಬ ಬೇಕು ಮತ್ತು ದುಡ್ಡು ತುಂಬ ಬೇಕು. ಸೊ ಇದರಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಟ್ಬಿಡುತ್ತೆ, ತುಂಬ ಈಸಿ ಆಗುತ್ತೆ ಇದು. ಆಮೇಲೆ ಅನಿಮೇಷನ್ನು ಮತ್ತು 3D ಮಾಡೋದಕ್ಕೆ ನಮಗೆ ಸಿಸ್ಟಮ್ಸು ಅಷ್ಟೇ ಹೈಯರ್ ಆ್ಯಂಡ್ ಸಿಸ್ಟಮ್ಸೇ ಬೇಕು, ಕೂಲಿಂಗ್ ಕೆಪಾಸಿಟಿ ಇರೋಂಥ ಸಿಸ್ಟಮ್ ಬೇಕು. ಬಟ್ ಇದಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ, ನಾರ್ಮಲ್ ಸಿಸ್ಟಮ್ ಇರೋದು ಸಾಕು, ನೀವು ಮಾಡ್ಬೋದು. ಫೈನಲಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ಸ್ಟಾರ್ಗಳ ಸಿನಿಮಾಗಳನ್ನು ನೀವು AI ಮುಖಾಂತರ ಮಾಡೋಂಥ ಪ್ಲ್ಯಾನ್ಸ್ ಇದೆ ಅಂತ? ಅದೇ ಆ್ಯಕ್ಚುಲಿ ಶಂಕರ್ನಾಗ್ ಹೋಗಿ ಮಾಡಬೇಕು ಅಂತ ಎಲ್ಲ ಕಥೆನೂ ರೆಡಿ ಮಾಡಿ ಎಲ್ಲ ರೆಡಿ ಇದೆ. ಬಟ್ ಅದೇ ಅವ್ರ ಹತ್ರ ಹೋಗಿ ಪರ್ಮಿಷನ್ ತೊಗೊಂಬಂದು ಅದು ಮಾಡಬೇಕು ಅಷ್ಟೇ. ಈಗ ಅಣ್ಣವರು, ಶಂಕರ್ನಾಗ್ ಅವರು, ಅಂಬರೀಷ್ ಅವರು, ಪುನೀತ್ ಸರ್ ಅವರ ಸಿನಿಮಾಗಳನ್ನು ಯಾವಾಗಲೂ ಕೂಡ ಜನ ಅಂದರೆ ಕನ್ನಡದ ಯಾವುದೇ ಸ್ಟಾರ್ಗಳಿರಲಿ ಅವರೆಲ್ಲರ ಸಿನಿಮಾಗಳನ್ನು ಯಾವಾಗಲೂ ಕೂಡ ಜನ ನೋಡೋಕ್ಕೆ, ಬೇರೆ ಬೇರೆ ಕಥೆಗಳನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಸೊ ಅಂತಹ ಪ್ಲಾನಿಂಗ್ಸ್ ಏನಾದ್ರು ಇದೆಯಾ? ಇದೆ, ತುಂಬ ಇದೆ. ಈಗ ದೊಡ್ಡ ದೊಡ್ಡ ಹೀರೋಗಳನ್ನೂ ಬಿಟ್ಬಿಡಿ, ಅಣ್ಣವ್ರು ಸಿನಿಮಾ ಮಾಡಬೇಕು ಅಂದರೆ ಅವ್ರು ಅದೇ ಪರ್ಮಿಷನ್ ತೊಗೊಬೇಕು, ಆ ಲೆವೆಲ್ ಕಾಂಟ್ಯಾಕ್ಟ್ ಬೇಕು. ಅವ್ರು ಓಕೆ ನೀನು ಮಾಡು ಅಂದಾಗ ನಾನು ಮಾಡ್ಬೋದು, ಆಯಿತಾ. ಇನ್ನು ಶಂಕರ್ನಾಗ್ ಮತ್ತೆ ಅವ್ರ ಹತ್ರ ಹೋಗ್ಬೇಕು, ಪರ್ಮಿಷನ್ ತೊಗೊಬೇಕು, ಅದೆಲ್ಲ ಪ್ರೊಸೆಸ್ ಮಾಡ್ತೀನಿ. ಅದ್ರ ಜೊತೆಗೆ ನನಗಿವಾಗ ನೋಡಿ, ಧೀರೇಂದ್ರ ಗೋಪಾಲು, ಈ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ಇವರೆಲ್ಲ ಇಷ್ಟೂ ಜನನೂ ಒಂದೇ ಸಿನಿಮಾದಲ್ಲಿ ಬರಬೇಕು, ಅದೊಂದು ಕನಸಿದೆ. ಓಕೆ, ಯಾವಾಗೆಲ್ಲ ಮುಂದುವರ್ಸೋ ಪ್ಲಾನ್ ಇದೆ ಥರದ್ದೆಲ್ಲ? ಇಲ್ಲ, ಸ್ಟಾರ್ಟ್ ಮಾಡ್ತೀನಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರ್, ಫೈನಲಿ ಒಂದು AI ಸಿನಿಮಾ ತೆರೆಗೆ ಬರ್ತಾ ಇದೆ, ಏನು ಹೇಳ್ತೀರಿ ಅಂತ? ಏನೂ ಇಲ್ಲ, ಎಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ, ಮೊದಲನೇ ಪ್ರಯತ್ನ ಇದು. ತುಂಬ ತಪ್ಪಿರುತ್ತೆ, ಅದು ನನಗೆ ಗೊತ್ತಾಗದೇ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಏನೇ ತಪ್ಪಿದ್ರು ಅದನ್ನೆಲ್ಲ ಕ್ಷಮಿಸಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಎಷ್ಟು ನಿಮಿಷ ಇದೆ ಸರ್? 1 ಗಂಟೆ 35 ನಿಮಿಷ. ಓಕೆ, ಎಷ್ಟು ಕ್ಯಾರೆಕ್ಟರ್? ಇಡೀ ಸಿನಿಮಾದ 15 ಕ್ಯಾರೆಕ್ಟರ್ ಇದೆ. ಥ್ಯಾಂಕ್ ಯು. ಓಕೆ ಸರ್. ಇದು AI ಸಿನಿಮಾದ ಇಂಜಿನಿಯರು, ಸೊ ಲವ್ ಯು ಸಿನಿಮಾದ ಇಂಜಿನಿಯರು, ಮೊದಲ ಬಾರಿಗೆ ಇಡೀ ಸಿನಿಮಾದ ಜರ್ನಿ ಬಗ್ಗೆ TV9 ಜೊತೆ ಮಾತನಾಡ್ತಕ್ಕಂಥದ್ದು. ಸೊ ಜನ ಹೆಂಗೆ ತೊಗೊಳ್ತಾರೆ ಅನ್ನೋಂಥ ಕುತೂಹಲದಲ್ಲಿ ಚಿತ್ರತಂಡ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.